ಸ್ಟಾಪ್ ಲಾಸ್ ಎನಿಮಿ ಅಲ್ಲ, ನೀವು ಹಾಕಿರೋ ಹಾರಿಜಾಂಟಲ್ ಲೈನ್ ಎನಿಮಿ. ನೀವು ಬೈ ಮಾಡಿದ ತಕ್ಷಣ ಸ್ಟಾಪ್ ಲಾಸ್ ಇಡ್ತೀರಾ, ಸ್ಟಾಪ್ ಲಾಸ್ ಹಿಟ್ ಆಗಿ ಮತ್ತೆ ಮಾರ್ಕೆಟ್ ಅಲ್ಲಿಂದಾನೇ ರಿಕವರಿ ಆಗಿ ಮೇಲ್ಗಡೆ ಬರ್ತಾ ಇದೆಯಾ? ಹಾಗಿದ್ದರೆ ನೀವು ಎಲ್ಲಿ ತಪ್ಪು ಮಾಡ್ತಿದ್ದೀರಾ ಅಂದ್ರೆ ಟೈಟ್ ಸ್ಟಾಪ್ ಲಾಸ್ ನ ಯೂಸ್ ಮಾಡ್ತಾ ಇದ್ದೀರಾ. ಮಾರ್ಕೆಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗೆ ರೆಸ್ಪೆಕ್ಟ್ ನ ಕೊಡುತ್ತೆ. ಸಪೋರ್ಟ್ ಅನ್ನೋದು ಬರೀ ಒಂದು ಹಾರಿಜಾಂಟಲ್ ಲೈನ್ ಅಲ್ಲ, ದಿಸ್ ಈಸ್ ಝೋನ್. ಝೋನ್ ಅನ್ನ ಯಾವ ತರ ಕ್ರಿಯೇಟ್ ಮಾಡಬೇಕು, ಸ್ಟಾಪ್ ಲಾಸ್ ನ ಯಾವ ತರ ಇಟ್ಕೋಬೇಕು, ಅದನ್ನ ಈ ವೀಕ್ ಪೂರ್ತಿಯಾಗಿ ಡೈಲಿ 1 or 2 ವಿಡಿಯೋಸ್ ಗಳನ್ನ ನಮ್ಮ ಫಾಲೋವರ್ಸ್ ಗೋಸ್ಕರ ಸ್ಟಾಪ್ ಲಾಸ್ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇರ್ತೀವಿ. ಸ್ಟಾಪ್ ಲಾಸ್ ನ ಎಲ್ಲಿ ಪ್ಲೇಸ್ ಮಾಡಬೇಕು, ಸ್ಟಾಪ್ ಲಾಸ್ ನ ಯಾವ ತರ ರಿವೈಸ್ ಮಾಡಬೇಕು, ಸ್ಟಾಪ್ ಲಾಸ್ ನ ಯಾವ ತರ ಯೂಸ್ ಮಾಡಬೇಕು, ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಯಾವ ತರ ಯೂಸ್ ಮಾಡಬೇಕು, ಯಾವ ಪಾಯಿಂಟ್ ಅಲ್ಲಿ ಎಕ್ಸಿಟ್ ಆಗಬೇಕು, ಇವೆಲ್ಲ ವಿಡಿಯೋಗಳನ್ನ ನಮ್ಮ ಫಾಲೋವರ್ಸ್ ಗೆ ಈ ವೀಕ್ ಪೂರ್ತಿ ಹೇಳ್ಕೊಡ್ತಾ ಹೋಗ್ತೀನಿ. ಪೇಜ್ ಅನ್ನ ಫಾಲೋ ಮಾಡಿ, ಪ್ರತಿಯೊಂದು ವಿಡಿಯೋನು ಪೂರ್ತಿ ಸ್ಕಿಪ್ ಮಾಡ್ದಂಗೆ ವಾಚ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಸ್ಟಾಪ್ ಲಾಸ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ SL ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈ ಕಾನ್ಸೆಪ್ಟ್ ನ ಈ ವೀಕ್ ಪೂರ್ತಿ ಹೇಳ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.